ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ತುಂಬಾ ಕಾಯ್ತಾ ಇದ್ದಂತಹ ಟಾಟಾ ಕಾರು EV ಅನ್ನೋಂಥ ಗಾಡಿ ಇವಾಗ ಲಾಂಚ್ ಆಗಿದೆ. ಸೊ ಬೆಂಗಳೂರಿಗೆ ಕೂಡ ಬಂದಿದೆ. ಸೊ ನಿಮಗೆ ತೋರಿಸ್ತಾ ಇದ್ದೀನಿ, ನೋಡ್ಬೋದು ಗಾಡಿ ಹೇಗಿದೆ ಅಂತ. ಕಂಪ್ಲೀಟ್ ಆಗಿರೋಂಥ ಡೀಟೇಲ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಯಾಕೆಂತ ಹೇಳಿದ್ರೆ ಗಾಡಿಯಲ್ಲಿರೋ ಪ್ರತಿಯೊಂದು ಆಪ್ಷನ್ ಬಗ್ಗೆ ಏನೇನು ಫ್ಯೂಚರ್ ಇದೆ ಅದೆಲ್ಲ ಬಗ್ಗೆ ತಿಳ್ಕೊಂಡು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಬನ್ನಿ, ತಡ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಫ್ರಂಟ್ ಲುಕ್ ನೀವು ನೋಡೋದಾದರೆ ನಮಗೆ ಸಡನ್ ನೋಡಿದಾಗ ನೆಕ್ಸಾನ್ ಮತ್ತು ಪಂಚ್ನ ಒಂದು ಮಿಕ್ಸಪ್ ಮಾಡಿರೋಂಥ ಗಾಡಿ ಥರ ಕಾಣುತ್ತೆ. ಸೊ ಫ್ರಂಟಲ್ಲಿ ನೀವು ನೋಡ್ಬೋದು ಗ್ರಿಲ್ ಹೇಗಿದೆ ಅಂತ. ಸೊ ಇದೊಂದು ಸೂಪರಾಗಿ ಡಿಸೈನಲ್ಲಿ ಕೊಟ್ಟಿರುವಂಥದ್ದು, ಸಖತ್ತಾಗಿದೆ ಈ ಒಂದು ಡಿಸೈನ್. ಪ್ಲಸ್ ನಂಬರ್ ಪ್ಲೇಟಿಗೆ ನಿಮ್ಗೆ ನೋಡ್ಬೋದು, ಇಲ್ಲಿ ನಂಬರ್ ಪ್ಲೇಟಿಗೆ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟಿಂದ ಮೇಲೆಗೆ ನಿಮಗೆ ಇಲ್ಲಿ ಕ್ಯಾಮ್ರಾವನ್ನು ಕಾಣೋದು ನೀವು ನೋಡ್ಬೋದು. ಸೊ ಕ್ಯಾಮ್ರಾಗೆ ನಿಮ್ಗೆ ಇಲ್ಲಿ ನಂಬರ್ ಪ್ಲೇಟ್ದು ಮೇಲ್ಗಡೆ ಕೊಟ್ಟಿದ್ದಾರೆ, ಅದಕ್ಕೂ ಮೇಲೆ ಇಲ್ಲಿ ಟಿ ಲೋಗೋ ಕೊಟ್ಟಿದ್ದಾರೆ. ಟಿ ಲೋಗೋದಲ್ಲಿ ಲೈನ್ಸ್ ನೋಡ್ಬೋದು. ಈ ಲೈನ್ಸ್ ಬಂದುಬಿಟ್ಟು ನಿಮಗೆ ಚಾರ್ಜಿಂಗ್ ಪಾಯಿಂಟ್ ಆಗಿರುತ್ತೆ. ಇದು ಪಂಚ್ ಗಾಡಿಗಳಲ್ಲೂ ಇದೇ ಥರ ಸಿಸ್ಟಮ್ ಕೊಟ್ಟಿರೋ, ಫ್ರಂಟಲ್ಲಿ ಚಾರ್ಜಿಂಗ್ ಪಾಯಿಂಟ್ ಕೊಟ್ಟಿದ್ದಾರೆ. ಆದರೆ ಪಂಚಲ್ಲಿ ನಾವು ಒಳಗೆ ಬಟನ್ ಒತ್ತಿದ್ರೆ ಅನ್ಲಾಕ್ ಆಗುತ್ತೆ. ಇದು ಕೈಯಲ್ಲಿ ಓಪನ್ ಮಾಡಬೇಕು, ಕೈಯಲ್ಲೇ ಲಾಕ್ ಮಾಡ್ಕೋಬೇಕು, ಆ ಥರ ಆಗಿರುತ್ತೆ. ಆದರೆ ಈ ಒಂದು ಗಾಡೀಲಿ ನೀವು ನೋಡ್ಬೋದು, ಒಳಗೆ ಬಟನ್ ಒತ್ತಿದ್ರೆ ಓಪನ್ ಕೂಡ ಅದೇ ಮಾಡ್ಕೊಳ್ಳುತ್ತೆ, ಕ್ಲೋಸ್ ಕೂಡ ಅದೇ ಮಾಡ್ಕೊಳ್ಳುತ್ತೆ. ಈ ಒಂದು ಆಪ್ಷನ್ ಇಲ್ಲಿ ನೋಡ್ಬೋದು. ಸೊ ನೀವು ನೋಡ್ಬೋದು ಫ್ರಂಟಲ್ಲಿ ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು, ಫ್ರಂಟಲ್ಲಿ ಕ್ಯಾಮರಾ ಕೂಡ ಕೊಟ್ಟಿದ್ದಾರೆ. ನೆಕ್ಸ್ಟ್ 2 ಸೆನ್ಸರ್ ಕೂಡ ಕೊಟ್ಟಿರುವಂಥದ್ದು. ಸ್ಕಿಪ್ಲೈಟ್ ಕೂಡ ನೀವು ನೋಡ್ಬೋದು ಯಾವ ಒಂದು ಡಿಸೈನಲ್ಲಿದೆ ಅಂತ. ಸೊ ಫ್ರಂಟಿಂದ ಸಖತ್ತಾಗಿರುವಂಥ ಡಿಸೈನ್ ಇದೆ. ಸೊ ಫ್ರಂಟ್ ಪ್ರೊಫೈಲ್ ನೀವು ನೋಡ್ಬೋದು. ಸೊ EV ಗಾಡಿಯಲ್ಲಿ ಇದು ಚಾರ್ಜಿಂಗ್ ಹಾಕಿದಾಗ ನಿಮಗೆ ಇಲ್ಲಿ ಲೈಟ್ ಕೂಡ ಬರುತ್ತೆ. ಇನ್ನು DRL ಲೈಟ್ ನೀವು ನೋಡ್ಬೋದು. ಇದು ಕೂಡ ನೆಕ್ಸಾನಲ್ಲಿರುವಂಥದ್ದೇ ಒಂದು ಡಿಸೈನ್ ಕೊಟ್ಟಿರುವಂಥದ್ದು. ಇನ್ನು ನಿಮಗೆ ಹೆಡ್ಲೈಟ್ನ ನಿಮ್ಗೆ ನೆಕ್ಸಾನ್ ಸಫಾರಿ ಅವುಗಳಲ್ಲಿ ಕೊಟ್ಟಿರುವಂಥದ್ದು. LED ಲೈಟ್ ಆಗಿರ್ಬೋದು, ಫಾಗ್ ಲ್ಯಾಂಪ್ ಆಗಿರ್ಬೋದು, ಎಲ್ಲ ಈ ಒಂದು ಚಿಕ್ಕದಾಗಿ ಕೊಟ್ಟಿರುವಂಥದ್ದು. ನೋಡಿ, ಇಷ್ಟೇ ದೊಡ್ಡದು ಕೊಟ್ಟಿರೋದು. ಸೊ ಮೊದಲೆಲ್ಲ ದೊಡ್ಡ ಹೆಡ್ಲೈಟ್ ಬರ್ತಿತ್ತಲ್ಲ, ಈಗ ಕಂಪ್ಲೀಟಾಗಿ ಚಿಕ್ಕದಾಗಿರುವಂಥದ್ದು. 18 ಇಂಚಿನ ಅಲಾಯ್ ವೀಲ್ ಕೂಡ ನೀವು ನೋಡ್ಬೋದು. ಡಿಸೈನ್ ಕೂಡ ನೀವು ನೋಡ್ಬೋದು, ಏನು ಮಸ್ತಾಗಿ ಮಾಡಿದ್ದಾರೆ ಅಂತೇಳಿದ್ರೆ ಟೈರ್ ಮಾತ್ರ ಅಲ್ಲ, ಅಲಾಯ್ ವೀಲ್ಸ್ ಅಲ್ಲ, ಇಡೀ ಗಾಡಿನ ನೀವು ನೋಡ್ಬೋದು. ಸೈಡ್ ಪ್ರೊಫೈಲ್ ನೀವು ನೋಡ್ಬೋದು ಹೇಗಿದೆ ಅಂತೇಳಿ, ಎಷ್ಟು ರಾಯಲ್ ಆಗಿದೆ ಅಂತೇಳಿದ್ರೆ ಗಾಡಿ ಮಾತ್ರ ಸಖತ್ತಾಗಿದೆ. ಇನ್ನು ನಿಮಗೆ ಡೋರ್ ಬಗ್ಗೆ ಹೇಳೋದಾದರೆ ಇಲ್ಲಿ EV ಅಂತೇಳಿ ನಾರ್ಮಲ್ ಎಲ್ಲ ಗಾಡೀಲಿ ಕೊಡುವಂಥದ್ದೇ EV ಅನ್ನೋ ಬ್ಯಾಡ್ಜಿಂಗ್ ಕೂಡ ನಿಮಗೆ ಇಲ್ಲಿ ನೋಡ್ಬೋದು ಸೈಡಲ್ಲಿ. ಇನ್ನು ಇದು ಈ ಒಂದು ಪೋರ್ಷನ್ ಏನಿದೆ ನಿಮಗೆ ಕಂಪ್ಲೀಟಾಗಿ ಬ್ಲ್ಯಾಕಲ್ಲಿ ಕೊಟ್ಟಿರ್ಬೋದು. ಅಂದರೆ ಕಲ್ಲೇನಾದರೂ ಹಾರಿದ್ರೆ ಅದು ಏನು ಆಗಬಾರ್ದು, ಡೆಂಟ್ ಗಿಂಟ್ ಆಗಬಾರ್ದು ಅಂತೇಳಿ ಇದು ಪ್ಲಾಸ್ಟಿಕಲ್ಲಿ ಕೊಟ್ಟಿರುವಂಥದ್ದು. ಇದಂತೂ ಸೂಪರ್ ಆಗಿದೆ. ಕಂಪ್ಲೀಟ್ ಫಿಟ್ಮೆಂಟ್ ನೋಡ್ಬೋದು ಎಷ್ಟು ನೀಟ್ ಫಿನಿಶಿಂಗ್ ಬಂದಿದೆ ಅಂತ. ಇನ್ನು ಈ ಐಬ್ರೋಸ್ಗೆಲ್ಲ ನೀವು ನೋಡ್ಬೋದು, ನೆಕ್ಸಾನಲ್ಲೆಲ್ಲ ಸ್ವಲ್ಪ ಗ್ಯಾಪ್ ಕಾಣುತ್ತಲ್ಲ, ಇದು ಕಂಪ್ಲೀಟ್ಲಿ ಫುಲ್ ನೀಟ್ ಫಿನಿಶಿಂಗ್ ಆಗಿ ಬಂದಿರುವಂಥದ್ದು. ಸೊ ನೋಡ್ಬೋದು ಫ್ರಂಟ್ ಪ್ರೊಫೈಲಲ್ಲಿ ನೀವು ನೋಡ್ಬೋದು ಗಾಡಿ ಯಾವ ರೀತಿಯಲ್ಲಿ ಎಷ್ಟು ರಾಯಲ್ ಆಗಿ ಕಾಣ್ತಾ ಇದೆ ಅಂತ. ಮಿರರ್ ಬಗ್ಗೆ ಹೇಳೋದಾದರೆ ನಿಮಗೆ ಮಿರರ್ ಕೆಳಗೆ ನಿಮಗೆ ಇಲ್ಲಿ ಒಂದು ಕ್ಯಾಮ್ರಾ ಕಾಣುತ್ತೆ. ಇದು 360 ಡಿಗ್ರಿ ಮತ್ತು ಸೈಡ್ ವ್ಯೂನೆಲ್ಲ ಕೆಲಸ ಮಾಡುವಂಥ ಕ್ಯಾಮ್ರಾ ಆಗಿರುತ್ತೆ. ಇನ್ನು ಇಂಡಿಕೇಟರ್ ಬಂದುಬಿಟ್ಟು ನಿಮಗೆ ಮಿರರಲ್ಲೇ ಕೊಟ್ಟಿರುವಂಥದ್ದು. ಇದೆಲ್ಲ ಆಲ್ಮೋಸ್ಟ್ ಸೇಮ್ ನೆಕ್ಸಾನಲ್ಲಿ ಇರುವಂಥದ್ದೇ. ಇನ್ನು ಡೋರ್ ಹ್ಯಾಂಡಲ್ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು ನೋಡ್ಬೋದು. ಲೆವೆಲ್ ಆಗಿದೆ. ಸೊ ಕಂಪ್ಲೀಟಾಗಿ ಲೆವೆಲ್ ಆಗಿದೆ. ಇದು ನಿಮಗೆ ಲಾಕ್ ಬಟನ್ ಆಗಿರ್ಬೋದು, ಇಲ್ಲಿ ಕಾಣಕ್ಕೆ ಸಿಗುತ್ತೆ. ಈ ಒಂದು ಲೈಟ್ ಬಂದುಬಿಟ್ಟು ನಿಮಗೆ ಕತ್ಲೆಯಲ್ಲಿ ಡೋರ್ ಹ್ಯಾಂಡಲ್ ಎಲ್ಲಿ ಅಂತ ಗೊತ್ತಾಗಲ್ಲ, ಆ ಒಂದು ಟೈಮಲ್ಲಿ ಇದು ಓಪನ್ ಮಾಡೋ ಸಾಕು ಲೈಟ್ ಬಂದುಬಿಡುತ್ತೆ, ನೋಡ್ಬೋದು. ಸೊ ಕಂಪ್ಲೀಟಾಗಿ ಲೈಟ್ ಬಂದುಬಿಡುತ್ತೆ. ಇನ್ನು ಕೀಯಲ್ಲಿ ಲಾಕ್ ಮಾಡೋದಾದರೆ, ಅಂದರೆ ಕೀಯಲ್ಲಿ ಅನ್ಲಾಕ್ ಮಾಡೋದ್ರೆ ನೋಡ್ಬೋದು ಇದರ ಒಳಗೆ ಕೊಟ್ಟಿರುವಂಥದ್ದು. ಸೊ ಜಸ್ಟ್ ಈ ಬಟನ್ ಹಿಂಗೆ ಪುಷ್ ಮಾಡೋದು, ಹಿಂಗೆ ಓಪನ್ ಮಾಡೋದಷ್ಟೇ. ಸೊ ನೋಡ್ಬೋದು ಟಾಟಾದಲ್ಲಿ ಇದು ಮೊದಲಿಗೆ ಈ ಥರ ಒಂದು ಸಿಸ್ಟಮ್ನ ಕೊಟ್ಟಿರುವಂಥ ಗಾಡಿ ಇದಾಗಿರುತ್ತೆ, ನೋಡ್ಬೋದು. ಇನ್ನು ಸೈಡ್ ಲುಕ್ ನೀವು ನೋಡ್ಕೊಳ್ಳಿ ಹೇಗಿದೆ ಅಂತ. ನಿಜಕ್ಕೂ ಸೂಪರ್ ಆಗಿರುವಂಥ ಗಾಡಿ. ಟಾಟಾದಲ್ಲಿ ಪ್ರೀಮಿಯಂ ಗಾಡಿ ಇದೇ ಮೊದಲ ಗಾಡಿ ಆಗಿರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಹೇಗೆ ಕಾಣುತ್ತೆ ಗೊತ್ತಿಲ್ಲ, ಆದರೆ ಹತ್ತಿರದಿಂದ ನೀವು ನೋಡಿದ್ರೆ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಫಸ್ಟ್ ಎಕ್ಸ್ಟೀರಿಯರ್ ತೋರಿಸ್ತಾ ಇದ್ದೀನಿ, ನೀವು ನೋಡ್ಬೋದು. ಇನ್ನು ರೇರಲ್ಲಿ ಕಾರು EV ಅಂತ ನಿಮಗೆ ಬ್ಯಾಡ್ಜಿಂಗಲ್ಲಿ ಮಾಡಿರೋವಂಥದ್ದು ನೀವು ನೋಡ್ಬೋದು. ಇನ್ನು ಹಿಂದುಗಡೆ ಕೂಡ ನಿಮಗೆ ಇದು ಕೊಟ್ಟಿರುವಂಥದ್ದು ಸೆನ್ಸರ್ 2 ಕೊಟ್ಟಿದ್ದಾರೆ. 2 ಸೆನ್ಸರ್ ಮತ್ತು ಟಿ ಲೋಗೋ ಕೆಳಗೇ ನಿಮಗೆ ಕ್ಯಾಮ್ರಾ ಕೂಡ ಕೊಟ್ಟಿರುವಂಥದ್ದು. ಇನ್ನು ಇದೆಲ್ಲ ಲೈಟಿಂಗ್ಸ್, ಗಾಡಿ ಆನ್ ಮಾಡಿದಾಗ ಇದು ಬರುತ್ತೆ, ಲೈಟ್ ಬರುತ್ತೆ. ಆಮೇಲೆ ಇಲ್ಲೆಲ್ಲ ಇಂಡಿಕೇಟಿಂಗ್ ಲೈಟ್ಸ್ ಬರುತ್ತೆ. ಇದೆಲ್ಲ ಕಂಪ್ಲೀಟಾಗಿ ನಾನು ಮತ್ತೆ ತೋರಿಸ್ಕೊಡ್ತೀನಿ. ಇನ್ನು ರಿವರ್ಸ್ ಲೈಟ್ ನೀವು ನೋಡ್ಬೋದು, ಸೈಡಲ್ಲಿ ಬಂದಿದೆ. ರಿಫ್ಲೆಕ್ಟರ್ ಕೂಡ ಕೊಟ್ಟಿರುವಂಥದ್ದು ನೋಡ್ಬೋದು. ರಿಫ್ಲೆಕ್ಟರ್ದು ಮೇಲ್ಗಡೆ ನಿಮಗೆ ರಿವರ್ಸ್ ಲೈಟ್ ಕೊಟ್ಟಿರುವಂಥದ್ದು. ಇನ್ನು ಈ ಫಿನಿಶಿಂಗ್ ಇದೆಯಲ್ಲ, ಇದೊಂದು ಅದ್ಭುತವಾಗಿದೆ. ಯಾಕೆಂತ ಹೇಳಿದ್ರೆ ನೀಟ್ ಫಿನಿಶಿಂಗಲ್ಲಿ ಬರುವಂಥ ಗಾಡಿ, ಕಂಪ್ಲೀಟ್ ಒಂಥರ ಫೈಬರಲ್ಲಿ ಕೊಟ್ಟಿರುವಂಥದ್ದು. ಒಂಥರ ಡಲ್ ಮ್ಯಾಟ್ ಕೊಡ್ತಾಯಿದ್ರು. ಎಕ್ಸಾಂಪಲ್ ಈಗ ತೋರಿಸೋದಾದರೆ ನಿಮಗೆ ಈ ಒಂದು ಮೆಟೀರಿಯಲಲ್ಲಿ ಕೊಡ್ತಾಯಿದ್ರು, ಒಂಥರ ಪ್ಲಾಸ್ಟಿಕ್ ಟೈಪಲ್ಲಿ, ಅಂದರೆ ಫೈಬರೇ ಪ್ಲಾಸ್ಟಿಕ್ ಟೈಪಲ್ಲಿ. ಇವಾಗ ನೈಸ್ ಶೈನಿಂಗ್ ನಂತರ ಫಿನಿಶಿಂಗಲ್ಲಿ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಇದರಲ್ಲಿ ಕೂಡ ನಿಮಗೆ ಲೆಗ್ನ ಈ ಥರ ಮಾಡಿದ್ರೆ, ಹಿಂಗೆ ಮಾಡಿದ್ರೆ ಡಿಕ್ಕಿ ಕೂಡ ಓಪನ್ ಆಗುತ್ತೆ. ಅದರಲ್ಲಿ ಡಿಕ್ಕಿ ಓಪನ್ ಆಗಬೇಕು ಅಂತ ಹೇಳಿದ್ರೆ ಕೀ ಕೈಯಲ್ಲಿರಬೇಕು. ಅದು ಸಫಾರಿಯಲ್ಲಿ ಕೂಡ ಈ ಗಾಡೀಲಿ ಕೂಡ ಈ ಒಂದು ಆಪ್ಷನ್ ಆಗಿರುವಂಥದ್ದು. ಇನ್ನು ನಿಮಗೆ ಇಲ್ಲಿ ಡಿಕ್ಕಿ ಓಪನ್ ಮಾಡಬೇಕಾದ್ರೆ ಬಟನ್ ಕೂಡ ಇಲ್ಲೇ ಕೊಟ್ಟಿದ್ದಾರೆ. ಆ ಬಟನ್ ಒತ್ತಿದ್ರೆ ನಿಮ್ಗೆ ನೋಡ್ಬೋದು
ಇನ್ನು ಡಿಕ್ಕಿನ ಕ್ಲೋಸ್ ಮಾಡಬೇಕು ಅಂದರೆ ಬುಡ್ ಡೋರ್ನ ಕ್ಲೋಸ್ ಮಾಡಬೇಕು ಅಂತ ಹೇಳಿದ್ರೆ ಕೂಡ ಬಟನ್ ಇಲ್ಲಿ ಕೊಟ್ಟಿದ್ದಾರೆ. ಜಸ್ಟ್ ಒಂದು ಪ್ರೆಸ್ ಮಾಡಿದ್ರೆ ಸಾಕು, ಆಟೋಮೆಟಿಕ್ ಅದು ಕ್ಲೋಸ್ ಮಾಡ್ಕೊಳ್ಳುತ್ತೆ. ಈ ಗಾಡಿ ಬಂದುಬಿಟ್ಟು ಟಾಪ್ ಎಂಡ್ ಆಗಿರುತ್ತೆ. ಇನ್ನು ನಿಮಗೆ ಚಾರ್ಜಿಂಗ್ ಬಾಕ್ಸ್ ಆಗಿರ್ಬೋದು, ಚಾರ್ಜಿಂಗ್ ಬಾಕ್ಸ್ ಮತ್ತು ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಸ್ಪೇರ್ ವಿಲ್ ಕೂಡ ಕೊಟ್ಟಿರ್ತಾರೆ, ನೀವು ನೋಡ್ಬೋದು. ಇಲ್ಲಿ ಸ್ಪೇರ್ ವಿಲ್ ಆಗಿರ್ಬೋದು, ಟೂಲ್ ಕಿಟ್ ಆಗಿರ್ಬೋದು ಎಲ್ಲ ಇಲ್ಲಿ ನಿಮಗೆ ಬೂಟಲ್ಲಿ ಕೊಟ್ಟಿರುವಂಥದ್ದು. ಇನ್ನು ಸೈಡ್ ಲುಕ್ಕಿಂದ ನೀವು ನೋಡೋದಾದರೆ ಡಿಸೈನ್ ಹೇಗಿದೆ ಅಂತ, ಇದೇ ಎಲ್ಲರೂ ಕೂಪೆ ಅಂತ ಹೇಳ್ತಾರಲ್ಲ, ಸೊ ಇದೇ ಕೂಪೆ ಸಿಸ್ಟಮ್. ಈ ಒಂದು ಡಿಸೈನ್ ತುಂಬಾ ದೊಡ್ಡ ಕಾಸ್ಟ್ಲಿ ಗಾಡಿಗಳಲ್ಲಿ ಮಾತ್ರ ಇರ್ತಿತ್ತು. ಪ್ರೆಸೆಂಟ್ ಇವಾಗ ನಿಮಗೆ ಈ ಒಂದು ಡಿಸೈನ್ ಇದು ವೀಡಿಯೋದಲ್ಲಿ ನಿಮಗೆ ಹೇಗೆ ಕಾಣಿಸುತ್ತೆ ಅಂತ ಗೊತ್ತಿಲ್ಲ, ಬಟ್ ತುಂಬ ಲೆಂತ್ ಆಗಿದೆ, ನನ್ನ ಕೈಗಿಂತ ಉದ್ದ ಇದೆ. ಸೊ ನೋಡ್ಬೋದು ಈ ಒಂದು ಡಿಸೈನ್ ಇದೆಯಲ್ಲ, ಇದು ಅಂತ ಅದ್ಭುತ ಆಗಿದೆ. ಒಂದು ಈ ಡಿಸೈನ್ ಸಖತ್ತಾಗಿದೆ. ಮತ್ತು ಫಸ್ಟ್ ಗಾಡಿ, ಇಂಡಿಯಾದಲ್ಲೇ ಫಸ್ಟ್ ಗಾಡಿ ಈ ಥರ ಕೂಪೆ ಸಿಸ್ಟಮ್ನ ಲೋ ಬಜೆಟಲ್ಲಿ ಕೊಡ್ತಾ ಇರುವಂಥ ಗಾಡಿ. ಸೊ ನೋಡ್ಬೋದು ಪಾರ್ಸಲ್ ಟ್ರೇ ಕೂಡ ಕೊಟ್ಟಿರುವಂಥದ್ದು. ಬೂಟ್ ಸ್ಪೇಸ್ ನೀವು ನೋಡ್ಬೋದು ಎಷ್ಟಿದೆ ಅಂತ. ಇನ್ನು ಬೂಟ್ ಸ್ಪೇಸಲ್ಲಿ ನಿಮ್ಗೆ ನೋಡೋದಾದರೆ ಇಲ್ಲೊಂದು ಬಟನ್ ಕೊಟ್ಟಿದ್ದಾರೆ, ಇದು ಯಾವುದು ಅಂತ ಏನು ಕೆಲಸ ಮಾಡುತ್ತೆ ಅಂತ ಗೊತ್ತಾಗಿಲ್ಲ, ಬಟ್ ಇಲ್ಲಿ ನೀವು ನೋಡ್ಬೋದು. ಒಂದು ಏನಾದರೂ ಐಟಮ್ ಇಟ್ಕೊಳ್ಳೋದಾದರೆ, ಟೂಲ್ಸ್ ಏನಾದರೂ ಇಟ್ಕೊಳ್ಳೋದಾದರೆ ಓಕೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಾತ್ರ ಅಂತ ಅಂದ್ಕೋಬೇಡಿ, ನಿಮಗೆ ಲೆಫ್ಟ್ ರೈಟ್ ಎರಡು ಕಡೆ ಕೂಡ ಒಂದು ಆಪ್ಷನ್ನ ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಸೈಡಿಂದ ಡಿಸೈನ್ ನೀವು ನೋಡೋದಾದರೆ ಹೇಗಿದೆ ಅಂತ. ಸೊ ಕಟ್ ಬಂದಿಲ್ಲ, ಒಂಥರ ಎಲ್ ಶೇಪ್ ಥರಲ್ಲಿ ಸೆವೆನ್ ಶೇಪಲ್ಲಿ ನಿಮಗೆ ಬಂದಿರುವಂಥದ್ದು ಈ ಥರ ಒಂದು ಡಿಸೈನಲ್ಲಿದೆ ಸೈಡಿಂದ ನೋಡೋದಾದರೆ. ನಿಜಕ್ಕೂ ಸಖತ್ತಾಗಿದೆ. ಸಫಾರಿಗಿಂತಲೂ ತುಂಬ ಚೆನ್ನಾಗಿದೆ. ತುಂಬ ದೊಡ್ಡ ಗಾಡಿ, ನಿಮಗೆ ವೀಡಿಯೋದಲ್ಲಿ ಸ್ವಲ್ಪ ಚಿಕ್ಕ ಥರ ಕಾಣ್ಬೋದು. ಆ್ಯಕ್ಚುಲಾಗಿ ನೆಕ್ಸಾನ್ಗಿಂತ ತುಂಬ ದೊಡ್ಡ ಗಾಡಿ, ಹತ್ರ ಸಫಾರಿ ರೇಂಜಿಗೆ ಇದೆ. ತುಂಬ ಲೆಂತ್ ಇರೋ ಗಾಡಿ ಕೂಡ ಇದಾಗಿರುತ್ತೆ. ತುಂಬ ಲೆಂತ್ ಇದೆ ಗಾಡಿ, ತುಂಬ ಉದ್ದ ಕೂಡ ಇದೆ. ಪ್ಲಸ್ ಹಿಂದಿಂದ ನೋಡಿದ್ರೆ ಈ ಲೋಗನ ತೆಗ್ಬಿಟ್ಟು BMW ಇಲ್ಲ ಬ್ರ್ಯಾಂಡೆಡ್ ಯಾವುದಾದ್ರೂ ಬ್ರ್ಯಾಂಡ್ದು ಒಂದು ಲೋಗ ಹಾಕ್ಕೊಂಡ್ರೆ ಖಂಡಿತ ಗೊತ್ತಾಗಲ್ಲ ಇದು ಟಾಟಾದ್ದು ಅಂತ, ಅಷ್ಟು ಚೆನ್ನಾಗಿರುವಂಥದ್ದು ನೀವು ನೋಡ್ಬೋದು. ಇನ್ನು ಡಿಫಾಗರ್ ಕೂಡ ನಿಮಗೆ ಕೊಟ್ಟಿರುವಂಥದ್ದು, ಡಿಫಾಗರ್ ಕೂಡ ಇದೆ. ಯಾವುದೇ ಥರದ ಈ ಕೂಪೆ ಒಂದು ಸಿಸ್ಟಮ್, ಈ ಥರ ಒಂದು ಸಿಸ್ಟಮ್ಗೆ ವೈಪರ್ ಬರೋಲ್ಲ. ಸೊ ಈ ಗಾಡೀಲಿ ಕೂಡ ವೈಪರ್ ಇಲ್ಲ. ಸೊ ಆ್ಯಂಟೆನ ನೋಡ್ಬೋದು, ನಾರ್ಮಲಿ ನೆಕ್ಸಾನ್ಗೆಲ್ಲ ಕೊಡೋ ಥರ ಆ್ಯಂಟೆನ ಕೊಟ್ಟಿರುವಂಥದ್ದು. ಇನ್ನು ಇಂಟೀರಿಯರ್ ಬಗ್ಗೆ ಹೋಗೋದಾದರೆ, ಇಂಟೀರಿಯರ್ ಎಲ್ಲ ಬಾನೆಟ್ ಒಳಗೆ ತೋರಿಸ್ಬೇಕು. ಬಾನೆಟ್ ಒಳಗೆ ಕೂಡ ತುಂಬ ಚೇಂಜಸ್ ತಂದಿದ್ದಾರೆ, ಅದನ್ನ ಒಂದು ತೋರಿಸ್ತೀನಿ. ಫ್ರಂಟಲ್ಲಿ 2 ವೈಪರ್ ಕೂಡ ಕೊಟ್ಟಿರುವಂಥದ್ದು. ಆಮೇಲೆ ಡಬಲ್ ಸನ್ ರೂಫ್, ಇದು ಮೇಯ್ನಾಗಿ ಈ ಒಂದು ಗಾಡೀಲಿ ಡಬಲ್ ಸನ್ ರೂಫ್ ಇರುವಂಥದ್ದು. ಸೊ ಫ್ರೆಂಡ್ಸ್, ಬಾನೆಟ್ ಓಪನ್ ಮಾಡಿದ್ರೆ ನಿಮಗೆ ಹಿಂಗೆ ಕಾಣುತ್ತೆ. ಸೊ ಇದು ಒಳಗೆ ಬ್ಯಾಟ್ರಿ ರೆಡ್ ಆಗಿದೆ, ನಿಮಗೆ ಚಾರ್ಜಿಂಗ್ ಹಾಕೋಕ್ಕಾಗಲ್ಲ ಅಂತ ಹೇಳಿದ್ರೆ ನೀವು ಅದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಜಸ್ಟ್ ಇಲ್ಲಿ ಪುಲ್ ಮಾಡಿದ್ರೆ ಆಯಿತು, ಹಿಂಗೆ ಹೇಳಿದ್ರೆ ಸಾಕು. ಹೇಳಿದ್ರೆ ನಿಮಗೆ ಈ ಒಂದು ಕೇಬಲ್ನ ನಿಮ್ಗೆ ಹೇಳಿದ್ರೆ ಇಲ್ಲಿ ಒಂದು ಚಾರ್ಜಿಂಗ್ ಪಾಯಿಂಟ್ ಓಪನ್ ಆಗುತ್ತೆ. ಪ್ಲಸ್ ಒಳಗೆ ಕೂಡ ಎಲೆಕ್ಟ್ರಿಕಲ್ ಬಟನ್ ಸಿಸ್ಟಮ್ ಇದೆ. ಇನ್ನು ನೀವು ಮೋಟರ್ದು ಕಂಪಾರ್ಟ್ ನೀವು ನೋಡ್ಬೋದು. ಸೊ ವೈಪರ್ ಟ್ಯಾಂಕ್ ಆಗಿರ್ಬೋದು, ಬ್ಯಾಟ್ರಿ ಆಗಿರ್ಬೋದು, ಈ ಮೇಲೆ ಶೀಲ್ಡ್ ಏನಿದೆ ಇದು 5 ಲೀಟರ್ ಕೆಪಾಸಿಟಿ ಇರುವಂತ ಒಂದು ಶೀಲ್ಡ್ ಆಗಿರುತ್ತೆ. ಸೊ ಇದನ್ನ ಎತ್ತಿದ್ರೆ ನಿಮಗೆ ನೋಡ್ಬೋದು ಲಗೇಜ್ ಕೂಡ ಕ್ಯಾರಿ ಮಾಡ್ಬೋದು. ಸೊ ಟಾಟಾದಲ್ಲಿ ಇದು ಮೊದಲನೇ ಗಾಡಿ ಈ ತರ ಲಗೇಜ್ ಕ್ಯಾರಿ ಮಾಡುವಂತ ಆಪ್ಷನ್ ಕೊಟ್ಟಿರುವಂತದ್ದು. ಪ್ಲಸ್ ಇದು ವಾಟರ್ ಪ್ರೂಫ್ ಬೇರೆ, ನೀವು ನೋಡ್ಬೋದು ಇಂಟೀರಿಯರ್ ಒಳಗೆ ನೀರ್ಗೀರು ಹೋಗುವಂತ ಸೀನೇ ಇಲ್ಲ, ಯಾಕೆಂದ್ರೆ ಬೀಡಿಂಗ್ ಕೊಟ್ಟಿದ್ದಾರೆ, ರಬ್ಬರ್ ಬೀಡಿಂಗ್. ಸೊ ನೋಡ್ಬೋದು ಯಾವ ರೀತಿಗಿದೆ ಅಂತ, ಸಖತ್ತಾಗಿದೆ. ಇದು ಬಂದ್ಬಿಟ್ಟು ನಿಮ್ಗೆ ಚಾರ್ಜಿಂಗ್ ಕೇಬಲ್ ಆಗಿರ್ಬೋದು, ಏನಾದ್ರು ಟೂಲ್ಸ್ ಗಿಲ್ಸ್ ಏನಾದ್ರು ಇಟ್ಕೊಳ್ಳೋದಾದ್ರೆ ಇಲ್ಲಿ ಕೊಟ್ಟಿರುವಂತದ್ದು. ಚಾರ್ಜಿಂಗ್ ಕೇಬಲ್ ಇಲ್ಲಿಂದ ತಗೊಂಡು ಜಸ್ಟ್ ಇಲ್ಲಿ ಚಾರ್ಜ್ ಹಾಕ್ಬಿಟ್ಟು ಯೂಸ್ ಮಾಡ್ಕೊಳ್ಳುವಂಥದ್ದು. ಡಿಕ್ಕಿಲಿ ನೀವು ಬೇರೆ ಲಗೇಜ್ ಇದೆ ಅಂತ ಹೇಳಿದ್ರೆ ಇಲ್ಲೂ ಒಂದು ಆಪ್ಷನ್ ಕೊಟ್ಟಿರುವಂತದ್ದು. ಇನ್ನು ಕೂಲೆಂಟ್ ಟ್ಯಾಂಕ್, ಅಂದ್ರೆ ಕೂಲೆಂಟ್ ಟ್ಯಾಂಕ್ ನಿಮಗೆ ಇವಿ ಗಾಡಿಗಳಲ್ಲಿ 2 ಕಾಣಕ್ ಸಿಗುತ್ತೆ. 2 ಟ್ಯಾಂಕ್ ಏನು ಅಂತ ನಾನು ಕಂಪ್ಲೀಟ್ ಆಗಿ ಹೇಳ್ಬಿಡ್ತೀನಿ. ಒಂದ್ ಬಂದ್ಬಿಟ್ಟು ಮೋಟರ್ನ ಕೂಲ್ ಮಾಡುತ್ತೆ, ಒಂದ್ ಬಂದ್ಬಿಟ್ಟು ನಿಮ್ಗೆ ಬ್ಯಾಟ್ರಿನ ಕೂಲ್ ಮಾಡುತ್ತೆ. ಬ್ಯಾಟ್ರಿ ಕೂಡ ಹೀಟ್ ಆಗುತ್ತೆ, ಕಂಟಿನ್ಯೂ ಪವರ್ ಸಪ್ಲೈ ಮಾಡ್ತಾ ಇರೋದ್ರಿಂದ ಬ್ಯಾಟ್ರಿ ಕೂಡ ಹೀಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ಗೆ 2 ಕೂಲಿಂಗ್ ಟ್ಯಾಂಕ್ ನ ಇವಿ ಗಾಡಲ್ಲಿ ಕೊಟ್ಟಿರ್ತಾರೆ. ಅಂದ್ರೆ ಒಂದು ಬ್ಯಾಟ್ರಿನ ಕೂಲ್ ಮಾಡಿದ್ರೆ ಇನ್ನೊಂದು ಮೋಟರ್ನ ಕೂಲ್ ಮಾಡುತ್ತೆ ಅನ್ನೋ ಒಂದು ರೀಸನ್ಗೋಸ್ಕರ. ಇನ್ನು ನಿಮಗೆ ಸ್ಪೆಷಲ್ ಅಂತ ಹೇಳಿದ್ರೆ ಇಲ್ಲೊಂದು ಸ್ಪೀಕರ್ ಕೊಟ್ಟಿದ್ದಾರೆ. ಸೊ ಈ ಒಂದು ಸ್ಪೀಕರ್ ಏನ್ ಕೆಲಸ ಮಾಡುತ್ತೆ ಅಂತ ಹೇಳಿದ್ರೆ, ನಿಮಗೆ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಒಂದು ಸೌಂಡ್ ಬರುತ್ತೆ. ಸೌಂಡ್ ಅಂತ ಕಂಟಿನ್ಯೂ ಆಗಿ ಅಂತ ಹೇಳ್ಕೊಂಡು ಒಂಥರ ಮೆಟ್ರೋ ರನ್ನಿಂಗ್ ಅಲ್ಲಿ ಏನ್ ಸೌಂಡ್ ಬರುತ್ತೆ, ಈಗ ಮೆಟ್ರೋ ನೀವೆಲ್ಲ ನೋಡಿರ್ಬೋದು, ಮೆಟ್ರೋದಲ್ಲಿ ಅಥವಾ ಮೋಡದೊಳಗೆ ಏನೋ ಫ್ಲೈಟ್ ಏನೋ ಹೋಗ್ತದೆ ಗೂ ಅಂತೇಳಿ ಸೌಂಡ್ ಬರುತ್ತಲ್ಲ, ಆ ತರ ಒಂದು ಸೌಂಡ್ ಬರ್ತಾನೆ ಇರುತ್ತೆ, ಕಂಟಿನ್ಯೂ ಬರುತ್ತೆ. ನಾವು ಸ್ಪೀಡ್ ಯಾವ ತರ ಮೂವ್ ಮಾಡ್ತೀವಿ ಅದೇ ತರ ಇದು ಸೌಂಡ್ ಕೂಡ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ತರ ಮೂವಿಂಗ್ ಅಲ್ಲಿ ಕೂಡ ಇದರಲ್ಲಿ ಒಂದು ಚೇಂಜಸ್ ನಾವು ನೋಡ್ಬೋದು. ಯಾಕೆಂತ ಹೇಳಿದ್ರೆ ಗಾಡಿ ಸ್ಟಾರ್ಟ್ ಆಗಿಲ್ವಾ ಏನು ಗೊತ್ತಾಗಲ್ಲ, ಸಡನ್ ಪೆಡಲ್ ತುಳಿದು, ಇದು ಪೆಟ್ರೋಲ್ ಗಾಡಿ ಡೀಸೆಲ್ ಗಾಡಿಗಿಂತ ಜಾಸ್ತಿನೇ ಪವರ್ಫುಲ್ ಆಗಿರುತ್ತೆ, ನುಗ್ಗಿ ಹೊಡ್ಬಿಡುತ್ತೆ ಅಂತ ಸೀನ್ ಇರುತ್ತೆ. ಆ ರೀಸನ್ಗೋಸ್ಕರ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಒಂದು ಸ್ಟಾರ್ಟ್ ಆದ್ರೆ ಒಂದು ನಾಯ್ಸ್ ಕೊಟ್ಟಿರ್ತಾರೆ, ಅದನ್ನ ನೀವು ತೋರಿಸ್ತೀನಿ. ಸ್ಟಾರ್ಟ್ ಮಾಡಿಬಿಟ್ಟು ಒಂದು ಸೌಂಡ್ ಬರ್ತಾ ಇರುತ್ತೆ, ಕಂಟಿನ್ಯೂ ಆಗಿ ಸೌಂಡ್ ಬರ್ತಾ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಅವಾಗ ಮೈಂಡ್ ಅಲ್ಲಿ ಇರುತ್ತೆ, ಓ ಗಾಡಿ ಸ್ಟಾರ್ಟ್ ಅಲ್ಲಿ ಇದೆ ಅಂತ. ಆ ಸೌಂಡ್ ಇಲ್ಲ ಅಂತ ಹೇಳಿದ್ರೆ ಗಾಡಿ ಆಫ್ ಆಗಿದೆ ಅಂತ.
ಆ ಥರ ಒಂದು ರೀಸನ್ನ ಒಂದು ಸೇಫ್ಟಿಗೋಸ್ಕರನೇ ಇದೊಂದು ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಈ ಒಂದು ಸ್ಪೀಕರ್ ಇದು ಕೂಡ ವಾಟರ್ ಪ್ರೂಫ್ ಆಗಿರುತ್ತೆ. ಇನ್ನ ಇಂಟೀರಿಯರ್ಗೆ ಹೋಗೋಣ. ಸೊ ಫ್ರೆಂಡ್ಸ್, ಇಂಟೀರಿಯರ್ ಅಲ್ಲಿ ಡೋರ್ ಅನ್ನು ನೀವು ನೋಡಬಹುದು. ಡ್ರೈವರ್ ಡೋರ್ ಅಲ್ಲಿ 4 ಪವರ್ ವಿಂಡೋಸ್ ಸ್ವಿಚಸ್ ಎಲ್ಲ ನೀವು ನೋಡಬಹುದು. ಅದರ ಸ್ವಿಚ್, ಆಮೇಲೆ ಈ ಡೋರ್ ಇದರಲ್ಲಿ ಅಂಬ್ರೆಲಾ ಏನಾದ್ರು ಇಟ್ಕೊಳ್ಳೋದಾದ್ರೆ, ಆಮೇಲೆ ಏನಾದ್ರು ಲಗೇಜ್ ಬಾಟಲ್ಸ್ ಏನೋ ಇಟ್ಕೊಳ್ತೀನಿ ಅಂತಂದ್ರೂ ಕೂಡ ನಿಮ್ಗೆ ಇಲ್ಲಿ ಆಪ್ಷನ್ ಕೊಟ್ಟಿರ್ಬೋದು. ಇಲ್ಲಿ ಏನೋ ಸಣ್ಣ ಪುಟ್ಟದಾಗಿ ಏನಾದ್ರು ಕೀ ಏನೋ ಇಟ್ಕೊಳ್ತೀನಿ ಅಂತ ಕೂಡ ನೀವು ಇಲ್ಲಿ ಇಟ್ಕೋಬಹುದು. ಇನ್ನು ಡೋರ್ ಪ್ಯಾಡ್ ಆಲ್ಮೋಸ್ಟ್ ನಿಮ್ಗೆ ಜಾಸ್ತಿ ಎಕ್ಸ್ಪ್ಲೇನ್ ಮಾಡಕ್ ಹೋಗಲ್ಲ, ಯಾಕೆಂತ ಹೇಳಿದ್ರೆ ಇದು ಕಂಪ್ಲೀಟ್ ಆಗಿ ನೆಕ್ಸಾನ್ ಇರುವಂತದ್ದು ಡೋರ್ ಪ್ಯಾಡ್. ಇನ್ನ ನೀವು ನೋಡ್ಬೋದು ಬ್ರೇಕ್ ಪೆಡಲ್ ಮತ್ತು ಎಕ್ಸಲೇಟರ್ ಪೆಡಲ್. ಸೊ ಇಲ್ಲಿ ಬಂದ್ಬಿಟ್ಟು ನಿಮಗೆ ಬಾನೆಟ್ ನ ಓಪನ್ ಮಾಡುವಂತ ಲಿವರ್. ಸೊ ಇಲ್ಲಿ ಸಹ ಕೂಡ ನೀವು ಏನಾದ್ರೂ ಇಟ್ಕೊಳ್ಳುವಂತದ್ದು ಆಪ್ಷನ್ ಕೊಟ್ಟಿದ್ದಾರೆ. ಇನ್ನು ಸ್ಟೇರಿಂಗ್ ನೀವು ನೋಡ್ಬೋದು ಕಂಪ್ಲೀಟ್ ಆಗಿ ನೆಕ್ಸಾನ್ ಇರುವಂತದ್ದು. ಇಗ್ನಿಷನ್ ಆನ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಟಿ ಅನ್ನುವಂತ ಲೋಗೋ ಕೂಡ ಬರುವಂತದ್ದು. ಸೊ ನೋಡಿ ಬರ್ತಾ ಇದೆ. ಸೊ ಕ್ಲಸ್ಟರ್ ನೋಡಿ ಹೇಗೆ ಓಪನ್ ಆಗ್ತಾ ಇದೆ ಅಂತ. 10.25 ಇಂಚಸ್ ನ ಒಂದು LED ಸ್ಕ್ರೀನ್. ಇದು ಕೂಡ ಕಂಪ್ಲೀಟ್ ಆಗಿ ಡಿಜಿಟಲ್ ಆಗಿರುವಂತದ್ದು ನೋಡ್ಬೋದು. 100% ಆಗಿರೋ ಚಾನ್ಸಸ್ ಇದೆ. 100% ಆಗಿದೆ. 498 ಅಂದ್ರೆ ಸ್ವಲ್ಪ ಕಮ್ಮಿ ಆಗಿದೆ. 2 ಕಿಲೋಮೀಟರ್ ಕಮ್ಮಿ ಆಗಿದೆ, ರೇಂಜ್ ಕಮ್ಮಿ ಆಗಿದೆ. ಸೊ 500 ಒಂದ್ಸತಿ ಚಾರ್ಜ್ ಮಾಡಿದ್ರೆ 500 ಕೊಡುತ್ತೆ. ಇಲ್ಲಿಂದ ಇದು ರೈಟ್ ಸೈಡ್ ಅಲ್ಲಿ ನಿಮಗೆ ಲೋ ಬೀಮ್, ಹೈ ಬೀಮ್ ಹಾಕುವಂಥ ಸ್ವಿಚ್ ಕೂಡ ನಿಮ್ಗೆ ಇಲ್ಲಿ ಸಿಗುತ್ತೆ. ಅಂದರೆ ರೈಟ್ ಸೈಡಲ್ಲಿ, ಸ್ಟೇರಿಂಗ್ನ ರೈಟ್ ಸೈಡಲ್ಲಿ. ಇನ್ನು ನೆಕ್ಸ್ಟ್ ಈಚೆ ಕಡೆ ವೈಪರ್ ಕಾಮನ್ ಎಲ್ಲ ನೆಕ್ಸಾನಲ್ಲಿ ಇರುವಂಥದ್ದೇ. ಇನ್ನು ನಿಮಗೆ ಹೇಳಬೇಕು ಅಂತ ಹೇಳಿದ್ರೆ ಕಂಪ್ಲೀಟಾಗಿ ಕೀ ಚೇಂಜ್ ಆಗಿರುವಂಥದ್ದು. ಇದು BMW ಎಲ್ಲ ಬರುವಂಥದ್ದು ಬ್ರ್ಯಾಂಡೆಡ್ ಕೀ ಥರ ಇದೆ. ಸೊ ವೆಯ್ಟ್ ಕೂಡ ಇದೆ, ಯಾಕೆಂತ ಹೇಳಿದ್ರೆ ಮೆಟಲ್ ಬಾಡಿ, ತುಂಬ ವೆಯ್ಟ್ ಕೂಡ ಇದೆ. ಆಮೇಲೆ ತುಂಬಾ ಚೆನ್ನಾಗಿರುವಂಥದ್ದು. ಸೊ ಪ್ಯಾಕೆಟಲ್ಲಿ ಇರುವಂಥದ್ದು ಅಷ್ಟೊಂದು ನಿಮಗೆ ಚೆನ್ನಾಗಿ ಕಾಣಲ್ಲ. ಸೊ ನೋಡ್ಬೋದು ಕಂಪ್ಲೀಟಾಗಿ ನೆಕ್ಸಾನಲ್ಲಿ ಅಂತಲ್ಲ, ಟಾಟಾದಲ್ಲೇ ಟೋಟಲಾಗಿ ಕೀ, ಎಲ್ಲ ಕೀ, ಸ್ಮಾರ್ಟ್ ಕೀ ಒಂದೇ ಥರ ಇರುವಂಥದ್ದು. ಸೊ ಇದರಲ್ಲಿ ಕಂಪ್ಲೀಟಾಗಿ ಚೇಂಜ್ ಆಗಿರುವಂಥದ್ದು ನೀವು ನೋಡ್ಬೋದು. ಇನ್ನು ನಿಮಗೆ ಇದು ನೋಡ್ಬೋದು, ಜಾಗ್ವರಲ್ಲಿ ಯಾವುದ್ರಲ್ಲೂ ಕೊಡ್ತಾರೆ. ಸೊ ಅದರ ಒಂದು ಲಿವರ್, ಡ್ರೈವ್ ಮೋಡ್, ರಿವರ್ಸ್ ಎಲ್ಲ ಹಾಕೋದಾದರೆ. ಇನ್ನು ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬ್ರೇಕ್, ಆಟೋ ಹೋಲ್ಡ್ ಕೂಡ ನಿಮಗೆ ಕೊಟ್ಟಿರುವಂಥದ್ದು ನೋಡ್ಬೋದು. ಇನ್ನು ವೆಟ್ ಮೋಡ್, ಸಿಟಿ ಮೋಡ್, ಸಿಟಿ ಮೋಡ್, ಎಕಾನಮಿಕ್ ಮೋಡ್, ಸ್ಪೋರ್ಟ್ಸ್ ಮೋಡ್, ಆ ಥರ ಮೂಡ್ಗಳನ್ನ ಚೇಂಜ್ ಮಾಡ್ಕೊಳ್ಳೋಂಥ ಲಿವರ್ ಕೂಡ ಕೊಟ್ಟಿರ್ಬೋದು. ನೋಡ್ಬೋದು ಹಿಂಗೆ ಚೇಂಜ್ ಮಾಡೋದು ನೋಡಿ. ಸ್ಪೋರ್ಟ್ಸ್ ಡ್ರೈವ್ ಮೋಡ್ ಆಕ್ಟಿವೇಟೆಡ್. ಸೊ ನಿಮಗೆ ಇಲ್ಲಿ ಡಿಕ್ಕಿ ಓಪನ್ ಮಾಡೋದಾಗಿರ್ಬೋದು, ಲಾಕ್ ಆಗಿರ್ಬೋದು, 360 ಡಿಗ್ರಿ ಕ್ಯಾಮ್ರಾ ಆಗಿರ್ಬೋದು, AC ಆಗಿರ್ಬೋದು, AC ಆಟೋ ಆಗಿರ್ಬೋದು, ಇಲ್ಲ ಎಕ್ಸ್ಪ್ರೆಸ್ ಕೂಲಿಂಗ್ ಆಗಿರ್ಬೋದು, ಬ್ಲೋವರ್ ಎಷ್ಟು ಫಾಸ್ಟಲ್ಲಿ ಬರಬೇಕು ಅನ್ನೋ ಬಟನ್ ಆಗಿರೋ ಆಪ್ಷನ್ ಆಗಿರ್ಬೋದು, ಎಲ್ಲ ಇಲ್ಲಿ ಒಂದು ಕೊಟ್ಟಿರುವಂಥದ್ದು ನೀವು ನೋಡ್ಬೋದು. ಇನ್ನು ಡ್ಯಾಶ್ ಬೋರ್ಡ್ ನೀವು ನೋಡ್ಬೋದು. ನಾರ್ಮಲಿ ನೆಕ್ಸಾನಿಗೆ ಏನು ಕೊಟ್ಟಿದ್ದಾರೆ ಅದೇ ಡ್ಯಾಶ್ ಬೋರ್ಡ್ ಆಗಿರುತ್ತೆ. ಇದ್ರ ಬಗ್ಗೆ ಒಂದು ಹೇಳೋದಾದರೆ, ಇಂಟೀರಿಯರ್ ಎಕ್ಸ್ಟೀರಿಯರ್ ಎರಡನ್ನೂ ಕಂಪ್ಲೀಟಾಗಿ ಚೇಂಜ್ ಮಾಡೋದಾದ್ರೆ ಮಾಡ್ಬೋದು, ಆದರೆ ಪ್ರೈಸಿಂಗಲ್ಲಿ ಜಾಸ್ತಿ ಆಗುತ್ತೆ. ಅದಕ್ಕೋಸ್ಕರ ಅದೊಂದು ಪರ್ಪಸ್ಸಿಂದ ಟಾಟಾ ಏನು ಮಾಡಿದೆ, ಫಸ್ಟ್ ಇವಾಗ ಎಕ್ಸ್ಟೀರಿಯರಲ್ಲಿ ಕಂಪ್ಲೀಟಾಗಿ ಬಾಡಿ ಚೇಂಜ್ ಮಾಡಿದೆ. ನೆಕ್ಸ್ಟ್ ಬರ್ತಾ ಫ್ಯೂಚರಲ್ಲಿ ಇಂಟೀರಿಯರ್ ಕೂಡ ಕಂಪ್ಲೀಟಾಗಿ ಚೇಂಜ್ ಮಾಡುವಂಥದ್ದು. ಇನ್ನು ಸೀಟ್ ಬಗ್ಗೆ ಹೇಳೋದಾದರೆ, ಸೀಟಲ್ಲಿ ನಿಮಗೆ ನೋಡ್ಬೋದು AC ವೆಂಟಿಲೇಟೆಡ್ ಸೀಟ್ ಕೂಡ ನಿಮಗಿರುವಂಥದ್ದು. ಸೊ ಈ ಬಟನಲ್ಲಿ ನಿಮಗೆ ಈ ಒಂದು ಬ್ಯಾಕ್ ಪೋರ್ಷನ್ ಏನಿದೆ ಅದು ಹಿಂದೆ ಮುಂದೆ ಆಗುತ್ತೆ. ಸೊ ಸೀಟ್ ಥರನೇ ಸೀಟ್ ಹೆಂಗೆ ನಾವು ಇದು ವರ್ಕೋತೀವಿ ಆ ಪೋರ್ಷನ್. ಸೊ ಹಿಂದೆ ಮಾಡಿದ್ರೆ ಇದು ಹಿಂದೆ ಹೋಗುತ್ತೆ. ಸೊ ಮುಂದೆ ಮಾಡಿದ್ರೆ ಮುಂದೆ ಆಗುತ್ತೆ. ಸೊ ಇದು ನೋಡ್ಬೋದು. ಸೊ AC ವೆಂಟಿಲೇಟೆಡ್ ಸೀಟ್ ಮತ್ತು ಲೆದರ್ ಫಿನಿಷಿಂಗಲ್ಲಿ ಕೊಟ್ಟಿರುವಂಥ ಟಾಪ್ ಎಂಡಿಗೆ ನೋಡ್ಬೋದು. ಇಲ್ಲಿ ನಿಮಗೆ AC ಬರುತ್ತೆ. ಈ ಹೋಲ್ಸಲ್ಲಿ ಏನಿದೆ ಅದೆಲ್ಲ AC ಬರುತ್ತೆ. ರೇರಲ್ಲಿ ಬ್ಯಾಕ್ ಸೈಡಲ್ಲೂ ಬರುತ್ತೆ ಮತ್ತು ಕೆಳಗೆ ಕೂಡ ನಿಮಗೆ ಬರುತ್ತೆ. ಇನ್ನು ಆರ್ಮ್ ರೆಸ್ಟ್ ನೀವು ನೋಡ್ಬೋದು, ಅದು ಲೆದರಲ್ಲಿ. ಅಲ್ಲೂ ಕೂಡ ನಿಮಗೆ ಏನಾದರೂ ಲಗೇಜನ್ನು ಇಟ್ಕೊಳ್ತೀನಿ ಅಂತಂದರೆ ಇಟ್ಕೋಬೋದು. ಇನ್ನು ನಿಮಗಿಲ್ಲಿ ವೈರ್ಲೆಸ್ ಚಾರ್ಜಿಂಗ್ ಕೂಡ ಆಪ್ಷನ್ ಕೂಡ ನಿಮ್ಗೆ ಕೊಟ್ಟಿದ್ದಾರೆ. ಫ್ರೆಂಡ್ಸ್, ನಿಮಗೀಗ ಆನ್ ಮಾಡಿ ತೋರಿಸ್ತಾ ಇದ್ದೀನಿ, ನೋಡ್ಬೋದು. ಸೊ ಗಾಡಿ ಆನ್ ಆಗಿದೆ. ಆನ್ ಮಾಡಿದಾಗ ನಿಮಗೆ ಒಂದು ಸೌಂಡ್ ನಿಮ್ಗೆ ಕೇಳಿಸ್ತೀನಿ ನೋಡಿ ಹೇಗೆ ಬರ್ತಾ ಇರುತ್ತೆ ಅಂತೇಳಿ. ಗಾಡಿ ಸ್ಟಾರ್ಟ್ ಆದರೆ ಕೂಲೆಂಟ್ ಕಂಟಿನ್ಯೂ ರನ್ ಆಗ್ತಾ ಇರ್ತದೆ. ಸೊ ಸೌಂಡ್ ಕೇಳಿಸ್ಕೋಬೋದು. ಈ ಥರ ಒಂದು ಸೌಂಡಲ್ಲಿ ಬರುತ್ತೆ ಗಾಡಿ. ನೋಡಿ ಗಾಡಿ ಸ್ಟಾರ್ಟ್ ಆಗಿದೆಯಲ್ಲ, ಸೊ ಲೈಟ್ ನಿಮಗೆ ಕಾಣ್ತಾ ಇರ್ಬೋದು. ಸೊ ಇನ್ನು ನಿಮಗೆ ಏರ್ ಬ್ಯಾಗ್ನ ಆನ್ ಆಫ್ ಮಾಡ್ಕೋಬೋದು. ಅಂದರೆ ಕೋ ಡ್ರೈವರ್ ಸೀಟಲ್ಲಿ ಯಾರೂ ಇಲ್ಲ, ಸುಮ್ಮನೆ ಏರ್ ಬ್ಯಾಗ್ ಆನಲ್ಲಿರೋದು ಬೇಡ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ಆಫ್ ಕೂಡ ಮಾಡ್ಕೋಬೋದು, ಆನ್ ಕೂಡ ಮಾಡ್ಕೋಬೋದು. ಸೊ ಅದು ಜನ ಇದ್ದರೆ, ಅಲ್ಲ ಮಗು ಇದ್ದರೆ, ಆ ಥರ ಅದ್ರ ಸ್ಪೀಡಿಗೆ
ಏಟ್ಗಳಾಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಏರ್ ಬ್ಯಾಗ್ ಬೇಡ ಅಂತಂದರೆ ನೀವು ನೋಡ್ಬೋದು ಗ್ಲೋ ಬಾಕ್ಸ್ ಹೇಗಿದೆ ಅಂತ. ಸೊ ಇಲ್ಲಿ ಫಸ್ಟ್ ಏಡ್ ಕಿಟ್ ಆಗಿರ್ಬೋದು, ಒಂದು ಮ್ಯಾನ್ಯಲ್ ಬುಕ್ ಕೂಡ ಕೊಟ್ಟಿರ್ತಾರೆ. ಸೊ ನೋಡ್ಬೋದು ಮ್ಯಾನ್ಯಲ್ ಬುಕ್. ಸೊ ಒಳಗೆ ಕೂಡ ಒಂದು ಲೈಟ್ ಕೊಟ್ಟಿದ್ದಾರೆ, ಇನ್ನೊಂದು ಟ್ರೇ ಥರ ಕೊಟ್ಟಿದ್ದಾರೆ. ಸೊ ನೋಡ್ಬೋದು ಟ್ರೇ. ತುಂಬಾ ಆಪ್ಷನ್ಸ್ ಇದೆ, ತುಂಬ ಚೆನ್ನಾಗಿದೆ ಗಾಡಿ. ಸೊ ಎಕ್ಸ್ಟೀರಿಯರ್ ಬಂದುಬಿಟ್ಟು ಕಂಪ್ಲೀಟಾಗಿ ಚೆನ್ನಾಗಿರುವಂಥದ್ದು, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದು ಗಾಡಿ ಪಾಸಿಂಗ್ ಆಗ್ತಾ ಇದೆ ಅಂತಂದರೆ ಇದು ಇಂಟಿಮೇಟ್ ಮಾಡುತ್ತೆ. ಒಳಗೆ ಒಂದು ಬಜಾರ್ ಕೂಡ ಹೊಡೆಯುತ್ತೆ. ಯಾವುದಾದ್ರೂ ಗಾಡಿ ನಮ್ಮನ್ನು ಓವರ್ಟೇಕ್ ಮಾಡ್ತಾ ಇದೆ, ನಮ್ಮ ಗಾಡಿನ ಓವರ್ಟೇಕ್ ಮಾಡ್ತಾ ಇದೆ ಅಂತಂದರೆ ಈ ಒಂದು ಲೈಟ್ ನಿಮಗೆ ಪಾಸಿಂಗಾಗಿ ಬರುತ್ತೆ. ಅಂದರೆ ಎರಡೂ ಕಡೆಯಲ್ಲೂ ಇರುತ್ತೆ ಈ ಒಂದು ಲೈಟ್ ಮಿರರ್ ಕೆಲಸ ಮಾಡೋದು ಸೆನ್ಸರ್. ಎರಡೂ ಕಡೆಯಲ್ಲೂ ನಿಮಗೆ ಈ ಒಂದು ಸೆನ್ಸರ್ ಇರುತ್ತೆ. ನಮಗೆ ಓವರ್ಟೇಕ್ ಮಾಡುವಾಗ ಒಂದು ಸಿಗ್ನಲ್ ಕೊಡುತ್ತೆ. ಇದಂತೂ ಸಖತ್ತಾಗಿದೆ. ಆಮೇಲೆ ಬಾಡಿ ಬಿಲ್ಡ್ ಕ್ವಾಲಿಟಿ ಅಂತೂ ಸಖತ್ತಾಗಿದೆ. ಗೇಜ್ ಅಂತೂ ಸೂಪರಾಗಿ ಕೊಟ್ಟಿದ್ದಾರೆ. ಒಳ್ಳೆ ವೆಯ್ಟ್ ಇದೆ ಗಾಡಿ. ಆಮೇಲೆ ಬಾಡಿ ಕ್ವಾಲಿಟಿ ನಾವು ಮುಡ್ದಾಗ ಗೊತ್ತಾಗುತ್ತೆ. ಆಮೇಲೆ ಒಂಥರ ಹೊಡೆದಾಗ ನಮಗೆ ಗೊತ್ತಾಗುತ್ತೆ, ಸೌಂಡಲ್ಲಿ ಗೊತ್ತಾಗುತ್ತೆ ಬಾಡಿನ ಟಚ್ ಮಾಡಿ ನೋಡಿದಾಗ. ಸೊ ತುಂಬಾ ಚೆನ್ನಾಗಿ ಗೇಜ್ ಕೊಟ್ಟಿರೋಂಥ ಗಾಡಿ ಇದು. 4 ಡೋರ್ಗಳಲ್ಲಿ JBL ಸ್ಪೀಕರ್ ಕೂಡ ಕೊಟ್ಟಿದ್ದಾರೆ. ಇನ್ನು ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇದು ರೇರ್ AC ವಿಂಟ್ ಕೂಡ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಚಾರ್ಜಿಂಗ್ ಆಗೋಕ್ಕೆ 45 ವೋಲ್ಟ್ಸ್ನ ಚಾರ್ಜಿಂಗ್ ಕೇಬಲ್ನ ಪಾಯಿಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು ನೆಕ್ಸ್ಟ್ ನಿಮಗೆ ಮೂಡ್ ಲೈಟ್ ನೀವು ನೋಡ್ಬೋದು. ಸೊ ಮೂಡ್ ಲೈಟ್ನ ಕಲರ್ ಕೂಡ ಇಲ್ಲಿ ಆಪ್ಷನಲ್ಲಿ ಚೇಂಜ್ ಮಾಡ್ಕೋಬೋದು. ಇಲ್ಲಿ ಸೆಟ್ಟಿಂಗ್ಸ್ ಕೊಟ್ಟಿರ್ತಾರೆ, ಮೂಡ್ ಲೈಟ್ ಚೇಂಜ್ ಮಾಡ್ಕೋಬೋದು. ಅಲ್ಲಿಂದ ಪುಷ್ ಸ್ಟಾರ್ಟ್ ಬಟನ್ ನೀವು ನೋಡ್ಕೊಳ್ಳಿ. ಸೊ ನೆಕ್ಸಾನಲ್ಲಿ ಇರುವಂಥದ್ದೇ. ತುಂಬಾ ಸ್ಪೇಸ್ ಇದೆ ಗಾಡಿ ಬಂದುಬಿಟ್ಟು. ನಾನೀಗ ಒಂದು 6 ಫೀಟ್ ಇದ್ದೀನಿ. 6 ಫೀಟ್ ಕೂತ್ರೂ ಕೂಡ ನಮಗೆ ಇಷ್ಟು ಜಾಗ ಕೂಡ ಇದೆ. ಸೊ ಫುಲ್ ಕಂಪ್ಲೀಟಾಗಿ ಹಿಂದೆ ಮಾಡಿದ್ದೀನಿ. ಈ ಸೀಟ್ ಕೂಡ ಸ್ಟ್ರೈಟ್ ಕೂಡ ಇಲ್ಲ, ಫುಲ್ ಹಿಂದೆ ಮಾಡಿ ಕೂಡ ನನಗೆ ಇಷ್ಟು ಸ್ಪೇಸ್ ಇದೆ. ಇನ್ನು ಸ್ಟ್ರೈಟಾಗಿ ಇಟ್ಟರಂತೂ ಇನ್ನೂ ತುಂಬ ಇದೆ. ಆಮೇಲೆ ಫ್ರಂಟಲ್ಲಿ ನೋಡಿ ಎಷ್ಟು ಹಿಂದೆ ಮಾಡಿದ್ದೀನಿ ಅಂತ. ಸೊ ಡಬಲ್ ಸನ್ರೂಫ್ ಆಗಿರೋಂಥ ಸನ್ರೂಫ್ ನೋಡಬೇಕು ನೀವು, ತುಂಬಾ ಸ್ಪೇಸಿಯಸ್ ಆಗಿದೆ. ಸೊ ನೀವು ಇಲ್ಲಿ ಎಮರ್ಜೆನ್ಸಿ ಕಾಲ್ ಅಂದರೆ ಬ್ರೇಕ್ ಡೌನ್ ಎಲ್ಲ ಆಯಿತು ಅಂತಂದರೆ ಇಲ್ಲೇ ಕಾಲ್ ಮಾಡಿದ್ರೆ ಜಸ್ಟ್ ಈ ಬಟನ್ ಒತ್ತಿದ್ರೆ ಸಾಕು, ನಿಮಗೆ ಬ್ರೇಕ್ ಡೌನ್ ಆದರೆ ರೆಸ್ಪಾನ್ಸ್ ಕೂಡ ನಿಮಗೆ ಬರುತ್ತೆ ಕಂಪ್ನಿ ಕಡೆಯಿಂದ. ಸೊ ಏರ್ ಬ್ಯಾಗ್ಸ್ ಎಲ್ಲ ನೀವು ನೋಡ್ಬೋದು. ಏರ್ ಬ್ಯಾಗ್ಸ್ ಎಲ್ಲ ಕಡೆ ಕೊಟ್ಟಿದ್ದಾರೆ, ಎಷ್ಟು ಕೊಟ್ಟಿದ್ದಾರೆ ಅಂತ ಎಕ್ಸಾಕ್ಟಾಗಿ ಗೊತ್ತಿಲ್ಲ. ಸೊ ಮೂಡ್ ಲೈಟ್ ನಿಮಗೆ ಇಲ್ಲೂ ಕೂಡ ಕಾಣಕ್ಕೆ ಸಿಗುತ್ತೆ ಸನ್ರೂಫಲ್ಲಿ. ಸೊ ಕ್ಯಾಮ್ರಾದಲ್ಲಿ ಯಾವ ರೇಂಜಿಗೆ ಕಾಣ್ತಾ ಇದೆ ಗೊತ್ತಿಲ್ಲ, ಬಟ್ ಮೂಡ್ ಲೈಟ್ ನಿಮಗೆ ರೂಫಲ್ಲಿ ಮತ್ತು ಇದರಲ್ಲಿ ಕೊಟ್ಟಿದ್ದಾರೆ. ಇನ್ನು ಡೋರ್ ಸೈಡ್ಗಳಲ್ಲಿ ಕೂಡ ಕೊಟ್ಟಿದ್ದಾರೆ. ನಿಮ್ಗೆ ತೋರಿಸ್ಬಿಡ್ತೀನಿ. ಸೊ ಇದು ಬಂದುಬಿಟ್ಟು ಲೈಟ್ ಯಾವುದೇ ಒಂದು ಸ್ಟ್ರಿಪ್ ಹಾಕಿರುವಂಥದ್ದಲ್ಲ, ಯಾವುದೇ ಒಂದು ಪ್ಲಾಸ್ಟಿಕ್ ಐಟಮ್ ಹಾಕಿರುವಂಥದ್ದಲ್ಲ, ಮೂಡ್ ಲೈಟ್. ಸೊ ಸಖತ್ತಾಗಿದೆ ಮಾತ್ರ ಗಾಡಿ. ಈ ಗಾಡಿ ತೊಗೊಂಡ್ರೆ ಒಂಥರ ಪೈಸಾ ವಸೂಲು ಅನ್ನೋ ಥರ ಗಾಡಿ ಇದೆ, ಸಖತ್ತಾಗಿದೆ ಮಾತ್ರ. ಸೊ ನೀವು ಕಂಪ್ಲೀಟಾಗಿ ನೋಡ್ಕೋಬೋದು ಡ್ಯಾಶ್ ಬೋರ್ಡ್ ಹೇಗೆ ಕಾಣ್ತಾ ಇದೆ ಅಂತ. ಸೊ ಫ್ರಂಟಿಂದ ಡ್ಯಾಶ್ ಬೋರ್ಡ್ದು ಫ್ರಂಟ್ ಏನು ಸ್ಪೇಸ್ ಇದೆ ಅದು ಕಂಪ್ಲೀಟಾಗಿ ನೀವು ನೋಡ್ಕೊಳ್ಳಿ. ರೇರಿಂದ ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ ನೋಡೋಕೆ ಮಾತ್ರ ಗಾಡಿ. ಇಂಟೀರಿಯರ್ ಚೆನ್ನಾಗಿದೆ, ಎಕ್ಸ್ಟೀರಿಯರ್ ಕೂಡ ಸೂಪರ್ ಆಗಿದೆ. ಸೊ ಇದು ಏರ್ ಬ್ಯಾಗ್ ಆನ್ ಆಗಿದ್ರೆ, ಸೊ ನಿಮಗೆ ಅಲ್ಲಿ ಏರ್ ಬ್ಯಾಗ್ ಆಫ್ ಮಾಡೋದು ತೋರಿಸ್ಕೊಟ್ಟೆ ಅಲ್ಲ, ಏರ್ ಬ್ಯಾಗ್ ಆಫ್ ಆಗಿದ್ರೆ ಆಫ್ ಮಾಡ್ಕೋಬೋದು, ಆನ್ ಮಾಡ್ಕೋಬೋದು ಅಂತ. ಸೊ ನೀವೀಗ ನೋಡ್ಕೊಳ್ಳಿ. ಇಲ್ಲ ಅಂದರೆ ಪಕ್ಕದಲ್ಲಿ ಕೂತಿರೋಂಥದ್ದು ಪ್ಯಾಸೆಂಜರ್ಗಳದ್ದು ಏರ್ ಬ್ಯಾಗ್ ಆನ್ ಆಗಿದೆ. ಸೊ ಆಫ್ ಮಾಡಿಲ್ಲ, ಆನ್ ಆಗಿದೆ. ಸೊ ಆಫ್ ಮಾಡಿದ್ರೆ ಆಫ್ ಅಂತೇಳಿ ತೋರಿಸುತ್ತೆ. ಪಕ್ಕದಲ್ಲೇ ನೀವು ನೋಡ್ಬೋದು ಲೈಟಾಗಿ ಬ್ಲರ್ ಆಗಿದೆ. ಆಫ್ ಅಂತೇಳೋ ಕೂಡ ಬಟನ್ ಇದೆ, ಅದು ಲೈಟು ಶೋ ಆಗುತ್ತೆ. ಸೊ ರೇರಲ್ಲಿ ಕೂಡ ಏರ್ ಬ್ಯಾಗ್ ಇದೆ. ಇನ್ನು ಲೈಟ್ ಕೂಡ ನೀವು ನೋಡ್ಬೋದು, ಸಫಾರಿಗೆ ಹೆಂಗೆ ಕೊಟ್ಟಿದ್ದಾರೆ ಅದೇ ಥರ ಲೈಟ್, ರೂಫ್ ಲೈಟ್. ಸೊ ಇಲ್ಲಿ ಫ್ರಂಟ್ ಲೈಟ್ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ, ಫ್ರಂಟ್ ಲೈಟ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸಫಾರಿ ಕೊಡೋ ಥರ ಇಲ್ಲಿ ಬೇಕಾದರೆ ಹಾಕೋಬೋದು, ಬೇಡದಾದರೆ ಆಫ್ ಮಾಡ್ಕೋಬೋದು. ಎರಡೂ ಕಡೆಗಳಲ್ಲೂ ಕೂಡ ಇದೆ, ರೈಟ್ ಲೆಫ್ಟ್ ಎರಡು ಕಡೆ ಕೂಡ ಇದೆ. ಇನ್ನು ಎರಡು ಕಡೆಗಳಲ್ಲಿ ಈ ಒಂದು ಹ್ಯಾಂಡಲ್. ಸೊ ಪ್ಯಾಸೆಂಜರ್ಗೆ ಹ್ಯಾಂಡಲ್ ಕೂಡ ಎರಡು ಕಡೆ ಅಲ್ಲ 3 ಕಡೆ ಕೊಟ್ಟಿದ್ದಾರೆ. ಸೊ ಫ್ರಂಟಲ್ಲಿ ಕೂಡ ಕೊಟ್ಟಿದ್ದಾರೆ. ಡ್ರೈವರ್ ಸೈಡ್ ಬಿಟ್ಟು 3 ಕಡೆಯಲ್ಲಿ ಕೊಟ್ಟಿರುವಂಥದ್ದು ನೋಡ್ಬೋದು. ಸೊ ಫ್ರೆಂಡ್ಸ್, ಕಂಪ್ಲೀಟಾಗಿ ಗಾಡಿ ತೋರಿಸ್ತಾ ಇದ್ದೀನಿ, ನೋಡ್ಕೊಂಬಿಡಿ. ಯಾಕೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಜಾಗ ಬಿಟ್ಟೋಗಿರ್ಬೋದು, ಏನಾದರೂ ಹೇಳೋದು ಮಿಸ್ ಆಗಿರ್ಬೋದು. ಬಟ್ ಕಂಪ್ಲೀಟಾಗಿ ಗಾಡಿ ಲುಕ್ ಹೇಗೆ ಅಂತ ನೋಡ್ಕೊಳ್ಳಿ. ಪರ್ಸ್ನಲಾಗಿ ನನಗಂತೂ ಸಕ್ಕತ್ ಇಷ್ಟ ಆಯಿತು ಗಾಡಿ ಲುಕ್ ಆಗಿರ್ಬೋದು. ಈ ಒಂದು ಲೈಟ್ ಇದೆಯಲ್ಲ, ಈ ಲೈಟ್ ಡಿಸೈನ್ ನೋಡಿ ಗಾಡಿ ಸ್ಟಾರ್ಟ್ ಆಗಿದ್ದಾಗ. ಸೊ ಆವಾಗಲೇ ಹೇಳಿದ್ದೆ ಲೈಟ್ ಬರುತ್ತೆ ಅಂತ. ಸೊ ನೋಡ್ಬೋದು ಲೈಟ್ ಲುಕ್ ಹೇಗಿದೆ ಅಂತ, ಸಕ್ಕತ್ತಾಗಿದೆ ಮಾತ್ರ. ಸೊ ಈ ಥರ ಒಂದು ಕಟ್ ಸಿಸ್ಟಮ್ ಟಾಟಾದಲ್ಲಿ ಇತ್ತಿಲ್ಲ. ಸೊ ನೋಡ್ಬೋದು ಕೈ ಎಷ್ಟು ಹೋಗುತ್ತೆ ಅಂತ. ಸೊ ಇದನ್ನೇ ಇಟ್ಕೊಂಡು ಎಳಿಬೋದು, ಡಿಕ್ಕಿ ಓಪನ್ ಮಾಡ್ಬೋದು, ಆ ಥರ ಅಷ್ಟು ಒಂದು ಕಟ್ಸ್ಕೊಟ್ಟಿರುವಂಥದ್ದು. ಸೊ ಸಖತ್ತಾಗಿ ಲುಕ್ ಆಗಿದೆ, ಸೂಪರ್ ಲುಕ್ ಆಗಿದೆ. ತೊಗೊಳೋದ್ರಲ್ಲಿ ಮೋಸ ಏನಿಲ್ಲ, ಅಷ್ಟು ಚೆನ್ನಾಗಿದೆ ಗಾಡಿ ಮಾತ್ರ. ಒಂದು ಚಾರ್ಜಿಂಗಲ್ಲಿ 500 ಕಿಲೋಮೀಟರ್ ಅಂತಲ್ಲಿ ಇನ್ನೇನು ಬೇಕು. ನಾರ್ಮಲಾಗಿ ಒಂದು ಆರಾಮಾಗಿ ಒಂದು ಸೈಡ್ ಹೋಗ್ಬೋದು, ಪುನಃ ಅಲ್ಲಿಂದ ಬರೋವಾಗ ಪುನಃ ಚಾರ್ಜ್ ಮಾಡಿಕೊಂಡ್ರು ನಡೆಯುತ್ತೆ. ಸೊ ಮನೆಗಳಲ್ಲೇ ಚಾರ್ಜ್ ಮಾಡ್ಕೋಬೋದು. ಇಷ್ಟು ಲಾಂಗ್
ಆರಾಮಾಗಿ ಒಂದು ಸತಿ ನಾವು ಒಂದು ಸತಿ ಹೊಡೆದ್ರು ಇನ್ನೊಂದು ಸತಿ ನಿಲ್ಲಿಸ್ತೀವಿ. 500 ಕಿಲೋಮೀಟ್ರ್ ಹೊಡೆದಾದ್ಮೇಲೆ ನಾವು ನಿಲ್ಲಿಸ್ತೀವಿ. ಸೊ 500 ಕಿಲೋಮೀಟ್ರ್ ಹೋದಾದ್ಮೇಲೆ ಚಾರ್ಜಿಂಗ್ ಹಾಕಿಬಿಟ್ರೆ ಸಾಕು, ರೆಸ್ಟ್ ಮಾಡಿ ಪುನಃ ಕಂಟಿನ್ಯೂ ಆಗಿ ಓಡಿಸ್ಬೋದು. ಪರ್ಸ್ನಲಾಗಿ ಸಖತ್ ಇಷ್ಟ ಆಯಿತು. ನೋಡ್ಬೋದು ಫೈನಲಿ ಟಾಟಾ ಕಾರು. ಸೊ ಇದಿಷ್ಟು ಟಾಟಾ ಕಾರನ್ನ ಒಂದು ಡೀಟೇಲ್ ಆಗಿರುತ್ತೆ, ಮತ್ತು ಟಾಟಾ ಕಾರನ್ನ ಆದಷ್ಟು ಮಟ್ಟಿಗೆ ಡೀಟೇಲ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡೋಂಥ ಕೆಲಸ ಮಾಡಿದ್ದೀನಿ. ಸೊ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿ ತನಕ ನೋಡಿದ್ದಕ್ಕೆ.